ಮುಂಗಾರು ಮಳೆಯಾಗದೆ ರೈತರು ಕಂಗಾಲಾಗಿರುವ ಪ್ರಯುಕ್ತ ಬರಗಾಲ ಎಂದು ಘೋಷಿಸಿದ ದಯಾನಂದ ಪಾಟೀಲ್ ಆಗ್ರಹ. ನವಕರ್ನಾಟಕ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ. ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಯಾನಂದ ಪಾಟೀಲ್, ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆಗದ ರೈತರು ಕಂಗಾಲಾಗಿ ಪ್ರಯುಕ್ತ ಬರಗಾಲ ಎಂದು ಘೋಷಿಸಿ ಎಲ್ಲ ರೈತರಿಗೆ ಬರ ಪರಿಹಾರ ಸಾಲವನ್ನು ಮನ್ನಾ ಮಾಡಿ ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯ ಸರ್ಕಾರದಿಂದ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ರೈತರ ಆಗ್ರಹ. ಕರ್ನಾಟಕ ರಾಜ್ಯದ ಹಾಗೂ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆಗದೆ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಮಳೆಯಾದರೂ ಕೂಡ ಬಿತ್ತನೆ ಮಾಡಿದ ರೈತರಿಗೆ ಎಲ್ಲ ನಾಟಿ ಸಸಿಗಳು ಕೂಡ ಒಣಗಿ ಹೋಗಿದೆ ಹಾಗೂ ದನಕರುಗಳು ಮೇವು ಇಲ್ಲದೆ ಕಷ್ಟದಲ್ಲಿವೆ. ಇವತ್ತಿನ ದಿವಸ ಇಡೀ ಜಿಲ್ಲೆಯ ರೈತ ವರ್ಗದವರು ಇಲ್ಲಿ ಬಂದಿದ್ದೀವಿ. 6-7 ಕಿಲೋಮೀಟರ್ ಇಂದ ನಗರೇಶ್ವರ ಶಾಲೆಯಿಂದ ಪಾದಯಾತ್ರೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕಾಗಿತ್ತು. ನಾನು ಇದಕ್ಕಿಂತ ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೆ ದೊಡ್ಡ ಅಧಿಕಾರಿಗಳು ಮಾತಾಡಿದಾಗ ಸರ್ಕಲ್ ಇರ್ಬೋದು DSP ಅವರು ಎಲ್ಲರಿಗೂ ಹೇಳಿದ್ದೀನಿ. ನಾನು ಈ ಸಾರಿಯ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಬರತನ ಕೊಡೋಲ್ಲ, ನೀವು ಯಾರು ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಆದ್ರೆ ಇವತ್ತು ಅವ್ರು ಯಾರೂ ಬಂದಿಲ್ಲ. ADC ಬಂದಿರು, ಸಮಾಜ್ ಪಾಟೀಲ್ ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂತಂದು ಏನು ಪ್ರಶ್ನೆ ಇಲ್ಲ. ನಾನು ಇವತ್ತ ನನ್ನ ಸೈನ್ಯವನ್ನು ತಗೊಂಡು ಏನು ನಿಂತಿದ್ದೀನಿ. ದಯವಿಟ್ಟು ಇದು ಸರ್ಕಾರ ರೈತ ವಿರೋಧಿ ಸರ್ಕಾರ, ಸಂಪೂರ್ಣ ರೈತ ವಿರೋಧಿ ಸರ್ಕಾರ. ಯಾಕಂದ್ರೆ ಕೇಳಿ ನಾವು ಮುಂಜಾನೆ ಹಿಡಿದು ಊಟ ಮಾಡಿಲ್ಲ, ಇವತ್ತು ಹಸಿವಾಗ್ಯದ. ಇವತ್ತು ನಾವು ಅನ್ನ ತಂದಿದ್ದೆವು, ನೀರು ತಂದಿದ್ದೆವು, ಅನ್ನ ನೀರ ಕುಡಿಲ್ಲ, ಕುಡುಗೊಳ್ರದಂತ ಇದು ಸರ್ಕಾರ ಪೊಲೀಸ್ನವ್ರು ಬೇಕೇನ್ರಿ? ಯಾರು ಜಿಲ್ಲಾಧಿಕಾರಿ ರೀ? ಯಾರು ಜಿಲ್ಲಾಧಿಕಾರಿ ಹೇಳ್ರಿ? ಈ ತರ ಇರ್ತಾರ? ಹಸಿವಾಗ್ಯದ ಅಂತ ಹೇಳಿದ್ರು ಇವರು ಅದ್ರ ಬಗ್ಗೆ ಗಮನ ಹರಿಯಲ್ಲ ಅಂದ್ರೆ DC ಅವ್ರು ಇವರು ಯಾವ ಪೊಲೀಸ್ನವ್ರು ಏನು ಬೇಕಾಗಿ ಏನದ ಇದು? ಇವತ್ತಿನ ಪರಿಸ್ಥಿತಿ ಏನದ? ರೈತ ನಿಮ್ಗೆ ಏನು ಬೇಡನ? ರೊಕ್ಕ ರೂಪಾಯಿ ಬೇಡನ? ನಮ್ಮದು ಅದು ಬರಗಾಲ ಘೋಷಣೆ ಮಾಡ್ರಿ. ರೈತರದ್ದು ಇನ್ಸೂರೆನ್ಸ್ ಜೈಲಿಗೆ ಹೋಯ್ತು, ಇನ್ನ ದುನಿಯಾವ ಅವೆಲ್ಲ. ಹಾಗಾಗಿ ಇವತ್ತಿನ ದಿವಸ ಈ ಸಂಪೂರ್ಣವಾದಂಥ ಈ ಜಿಲ್ಲಾಡಳಿತ ರೈತ ವಿರೋಧಿ ಅದ, ಜಿಲ್ಲಾ ಪೊಲೀಸ್ನವರು ರೈತ ವಿರೋಧಿ ಅದ, ಇದು ರಾಜ್ಯ ಸರ್ಕಾರ ಏನದ ನಮ್ಮ ರೈತ ವಿರೋಧಿ ಅನ್ನಂತ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದೆ ಇವತ್ತು. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದಾರೆ, ಇವತ್ತು ನೀವು ಬಿತ್ತನೆ ಮಾಡ್ತಾ ಇದ್ದೀರಿ. ಇವತ್ತು ಈ ಶಬ್ದ ನಾನು ನನ್ನ ಮನಸಾಪೂರ್ವಕ ಹೇಳ್ತಾ ಇದ್ದೀನಿ. ಭಯಂಕರ ಎಲ್ಲ ಹಸಿವಾಗಿ ಕೂತಿರ್ತಕ್ಕಂಥದ್ದು. ಈ ಯಾರೋ ಒಬ್ರು ಪೊಲೀಸ್ನವ್ರು ಹೇಳಿದ್ರು ಅಲ್ಲೇ ಚೌಕ್ನಾಗೆ, ಸರ್ ನಮಗೆ ಹೊಸವಾಗ್ಯಾವ್ರಿ, ನಾವು ಬಿಡ್ರಿ ಅಂತಕ್ಕಂಥದ್ದು. ಅವ್ರಿಗೂ ಹೊಸವಾಗ್ಯಾವ. ನಾವು ಅನ್ನ ಹಾಕ್ತಕ್ಕಂಥವ್ರು ಮಳಿ ಬಿಸಿಲು ಗಾಳಿ ದುಡ್ದು ನಿಮಗೆಲ್ಲ ಮೋಚಿ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನು ಬಂದದ? ನೋಡ್ರಿ ಜರ. ಅರೇ ಜಿಲ್ಲಾಧಿಕಾರಿಯ ಕಾರ್ಯಾಲಯದ ಬಂದ್ರೆ ನೀವು ಮೆಮೊಡಮ್ ತಗೋಲ್ಲ ಅಂದ್ರೆ ನಿಮ್ದು ಯಾವ್ದಕ್ಕೆ ಸರ್ಕಾರ ರೀ? ಎದಕ್ಕೆ ಸರ್ಕಾರ ಬೇಕು ನಿಮ್ಗೆ? ಇಂಥ ಸರ್ಕಾರ ಬೇಕಾಗಿಲ್ಲ ನಮಗೆ. ಏನು ನಾವು ಮನಸ್ಸು ಮಾಡಿದ್ರೆ ಹಳ್ಳಿಗೆ ಕರ್ಸೋಂಥ ಶಕ್ತಿ ಇದೆ. ಹಾಗಾಗಿ ದಯವಿಟ್ಟು ಹಾಗಾಗಬಾರ್ದು. ನನಗೆ ಈಗ ತಾನೇ ಮೆಸೇಜ್ ಬಂದದ, DSP ಅವರಲ್ಲಿ ಸರ್ಕಾರ ಇಲ್ಲ, ಜಿಲ್ಲಾಧಿಕಾರಿಗಳು 5 ನಿಮಿಷದಲ್ಲಿ ಬರ್ತಾರಂತಕ್ಕಂಥದ್ದು. ಅವ್ರು ಬರಲಿ ಬಿಲ್ಡಿ, ನಾವಂತರೂ ಹೋಗಲ್ಲ. ನಿರ್ಣಯ ಮಾಡಿದ್ವಿ, ಮಳೆ ಹೆಚ್ಚಿಗೆ ಹೊಣ್ತು ಅಂತಂದ್ರೆ ಇಲ್ಲೇ ನಮ್ಮ ಆದಿನಾಥ್ ತೀರವರು, ದಿವ್ಯಾ ತಂಗಿದ್ ಎಲ್ಲ ಹೇಳಿದ್ರು, ಉಮಾ ಪಾಟೀಲ್ ಎಲ್ಲ ನಮ್ಮ ರೈತ ಮುಖಂಡರು ಇಲ್ಲೇ ಕುಂಡಿರ್ತೇವೆ ಅಂತಕ್ಕಂಥದ್ದು. ನಾವು ಅದೆಲ್ಲ ಮಾಡ್ತೇವೆ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ.